ಏಳನೇ ತರಗತಿ ವಿಜ್ಞಾನ ಅಧ್ಯಾಯ 1 ಸಸ್ಯಕೃಷಿ ಪೋಷಣೆ ಪ್ರಶ್ನೋತ್ತರಗಳು. ಅಭ್ಯಾಸ. ಪ್ರಶ್ನೆ 1. ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು? ಉತ್ತರ. ಜೀವಿಗಳು ತಮ್ಮ ದೇಹ ನಿರ್ಮಾಣಕ್ಕೆ, ಹಾನಿಗೊಳಗಾದ ದೇಹದ ಭಾಗಗಳ ದುರಸ್ತಿಗೆ ಮತ್ತು ಜೈವಿಕ ಕ್ರಿಯೆಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಆಹಾರವನ್ನು ಸೇವಿಸಬೇಕು. ಪ್ರಶ್ನೆ 2. ಪರಾವಲಂಬಿ ಮತ್ತು ಕೊಳೆತನಿಗಳ ನಡುವಣ ವ್ಯತ್ಯಾಸವನ್ನು ತಿಳಿಸಿ. ವ್ಯತ್ಯಾಸಗಳು. ಪರಾವಲಂಬಿ ಅತಿಥೇಯ ಸಸ್ಯಗಳಿಂದ ಆಹಾರವನ್ನು ಪಡೆದುಕೊಳ್ಳುವ ಕಸ್ಕುಟದಂತ ಸಸ್ಯಕ್ಕೆ ಪರಾವಲಂಬಿ ಎನ್ನುವರು. ಕೊಳೆತನಿಗಳು. ಸತ್ತು ಮತ್ತು ಕೊಳೆತಿರುವ ವಸ್ತುಗಳಿಂದ ಪೋಷಣೆಯನ್ನು ಪಡೆದುಕೊಳ್ಳುವ ಅನೇಕ ಶಿಲೀಂಧ್ರಗಳಿಗೆ ಕೊಳೆತನಿಗಳು ಎನ್ನುವರು. ಪ್ರಶ್ನೆ 3. ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ? ಉತ್ತರ. ಪರೀಕ್ಷಿಸಬೇಕಾದ ಎಲೆಗಳನ್ನು ತೆಗೆದುಕೊಂಡು ಅವುಗಳ ಮೇಲೆ 5 ರಿಂದ 6 ಹನಿ ಅಯೋಡಿನ್ ದ್ರಾವಣವನ್ನು ಹಾಕಬೇಕು. ಆಗ ಹಸಿರಾದ ಎಲೆಗಳು ನೀಲಿ ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಆ ಎಲೆಗಳಲ್ಲಿ ಪಿಷ್ಟವಿದೆ ಎಂದು ತಿಳಿಯಬಹುದು. ಪ್ರಶ್ನೆ 4. ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣೆ ಪ್ರಕ್ರಿಯೆಯ ಸಂಕ್ಷಿಪ್ತ ವಿವರಣೆ ಕೊಡಿ. ಉತ್ತರ. ಎಲೆಗಳು ಕ್ಲೋರೋಫಿಲ್ ಎಂಬ ಹಸಿರು ವೈನಿಕೆಯನ್ನು ಹೊಂದಿರುತ್ತದೆ. ಇದು ಸೂರ್ಯನ ಬೆಳಕಿನಲ್ಲಿ ಇರುವ ಶಕ್ತಿಯನ್ನು ಹಿಡಿದುಕೊಳ್ಳಲು ಸಹಾಯ ಮಾಡುತ್ತದೆ. ಈ ಶಕ್ತಿಯು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಿಂದ ಆಹಾರವನ್ನು ಸಂಶ್ಲೇಷಿಸಲು ಬಳಕೆ ಆಗುತ್ತದೆ. ಸೂರ್ಯ ಬೆಳಕಿನಲ್ಲಿ ಆಹಾರ ಸಂಶ್ಲೇಷಣೆ ನಡೆಯುವುದರಿಂದ ಈ ಪ್ರಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಎನ್ನುವರು. ಈ ಪ್ರಕ್ರಿಯೆಯ ಸಮೀಕರಣ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು, ಸೂರ್ಯನ ಬೆಳಕು ಕ್ಲೋರೋಫಿಲ್ ಗಿವ್ ರೈಸ್ ಟು ಕಾರ್ಬೋಹೈಡ್ರೇಟ್ ಪ್ಲಸ್ ಆಕ್ಸಿಜನ್. ಪ್ರಶ್ನೆ 5. ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಎಂಬುದನ್ನು ರೇಖಾಚಿತ್ರದ ಮೂಲಕ ತೋರಿಸಿ. ಉತ್ತರ. ಸೌರಶಕ್ತಿ, ನಂತರ ಸಸ್ಯಗಳು ಸ್ವಪೋಷಕಗಳು, ನಂತರ ಸಸ್ಯಾಹಾರಿ ಪ್ರಾಣಿಗಳು ಪರಪೋಷಕಗಳು, ನಂತರ ಮಾಂಸಾಹಾರಿ ಪ್ರಾಣಿಗಳು ಪರಪೋಷಕಗಳು, ನಂತರ ಕೊಳೆತನಿಗಳು. ಪ್ರಶ್ನೆ 6. ಬಿಟ್ಟು ಸ್ಥಳ ತುಂಬಿ. ಎ. ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನು ಡ್ಯಾಶ್ ಎನ್ನುವರು. ಉತ್ತರ. ಸ್ವಪೋಷಕ. ಬಿ. ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಡ್ಯಾಶ್ ರೂಪದಲ್ಲಿ ಸಂಗ್ರಹವಾಗುವುದು. ಉತ್ತರ. ಕಾರ್ಬೋಹೈಡ್ರೇಟ್. ಸಿ. ದ್ಯುತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಡ್ಯಾಶ್. ಉತ್ತರ. ಪತ್ರಹರಿತು. ಡಿ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಡ್ಯಾಶ್ ಅನ್ನು ಒಳತೆಗೆದುಕೊಳ್ಳುತ್ತವೆ ಮತ್ತು ಡ್ಯಾಶ್ ಅನ್ನು ಬಿಡುಗಡೆ ಮಾಡುತ್ತವೆ. ಉತ್ತರ. ಇಂಗಾಲದ ಡೈಆಕ್ಸೈಡ್ ಮತ್ತು ಆಮ್ಲಜನಕ. ಪ್ರಶ್ನೆ 7. ಕೆಳಗಿನವುಗಳನ್ನು ಹೆಸರಿಸಿ. 1. ತೆಳುವಾದ ಕೊಳವೆ ಆಕಾರದ ಹಳದಿ ಬಣ್ಣದ ಕಾಂಡ ಹೊಂದಿರುವ ಪರಾವಲಂಬಿ ಸಸ್ಯ. ಉತ್ತರ. ಕಸ್ಕುಟ. 2. ಭಾಗಸ ಸ್ವಪೋಷಕ ಸಸ್ಯ. ಉತ್ತರ. ಊಜಿ ಗಿಡ. 3. ಎಲೆಗಳು ಅನಿಲ ವಿನಿಮಯ ನಡೆಸುವ ರಂಧ್ರಗಳು. ಉತ್ತರ. ಪತ್ರರಂಧ್ರಗಳು. ಪ್ರಶ್ನೆ 8. ಸರಿ ಉತ್ತರವನ್ನು ಗುರುತು ಮಾಡಿ. ಎ. ಕಸ್ಕುಟ ಇದಕ್ಕೆ ಉದಾಹರಣೆ. ಆಯ್ಕೆಗಳು ಸ್ವಪೋಷಕ, ಪರಾವಲಂಬಿ, ಕೊಳೆತನಿ, ಅತಿಥೇಯ ಸಸ್ಯ. ಸರಿಯಾದ ಉತ್ತರ ಪರಾವಲಂಬಿ. ಬಿ. ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ. ಆಯ್ಕೆಗಳು ಕಸ್ಕುಟ, ದಾಸವಾಳ, ಊಜಿ ಗಿಡ, ಗುಲಾಬಿ. ಸರಿಯಾದ ಉತ್ತರ ಊಜಿ ಗಿಡ. ಪ್ರಶ್ನೆ 9. ಕಾಲಂ 1ರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ 2ರಲ್ಲಿ ಇರುವ ಅಂಶಗಳೊಂದಿಗೆ ಹೊಂದಿಸಿ ಬರೆಯಲಾಗಿದೆ. ಗಮನಿಸಿ ಮಕ್ಕಳೇ. ಕ್ಲೋರೋಫಿಲ್ ಎಲೆ, ನೈಟ್ರೋಜನ್ ಬ್ಯಾಕ್ಟೀರಿಯಾ, ಕಸ್ಕುಟ ಪರಾವಲಂಬಿ, ಪ್ರಾಣಿಗಳು ಪರಪೋಷಕಗಳು, ಕೀಟಗಳು ಊಜಿ ಗಿಡ. ಪ್ರಶ್ನೆ 10. ಹೇಳಿಕೆಗಳು ಸರಿಯಾಗಿದ್ದಲ್ಲಿ ಸರಿ ಎಂದು, ತಪ್ಪಾಗಿದ್ದಲ್ಲಿ ತಪ್ಪು ಎಂದು ಗುರುತಿಸಿ. 1. ದ್ಯುತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. 2. ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನು ಕೊಳೆತನಿಗಳೆನ್ನುವರು. ಈ ಹೇಳಿಕೆ ತಪ್ಪಾಗಿದೆ. 3. ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನವು ಪ್ರೋಟೀನ್ ಅಲ್ಲ. ಈ ಹೇಳಿಕೆ ಸರಿಯಾಗಿದೆ. 4. ದ್ಯುತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡುತ್ತದೆ. ಈ ಹೇಳಿಕೆ ಸರಿಯಾಗಿದೆ. ಪ್ರಶ್ನೆ 11. ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ. ದ್ಯುತಿ ಸಂಶ್ಲೇಷಣೆಗಾಗಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯದ ಯಾವ ಭಾಗ ತೆಗೆದುಕೊಳ್ಳುತ್ತದೆ? ಆಯ್ಕೆಗಳು ಬೇರು, ರೋಮ, ಪತ್ರರಂಧ್ರಗಳು, ಎಲೆಯ ಸಿರೆಗಳು, ದಳಗಳು. ಸರಿಯಾದ ಉತ್ತರ ಪತ್ರರಂಧ್ರಗಳು. ಪ್ರಶ್ನೆ 12. ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ.
ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳ ತೆಗೆದುಕೊಳ್ಳುತ್ತವೆ. ಆಯ್ಕೆಗಳು: ಬೇರುಗಳು, ಕಾಂಡ, ಹೂಗಳು, ಎಲೆಗಳು. ಸರಿಯಾದ ಉತ್ತರ ಎಲೆಗಳು. ಪ್ರಶ್ನೆ 13. ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಏಕೆ ಬೆಳೆಯುತ್ತಾರೆ? ಇದರಿಂದ ರೈತರಿಗೆ ಆಗುವ ಅನುಕೂಲಗಳೇನು? ಏಕೆಂದರೆ ದೊಡ್ಡದಾದ ಹಸಿರು ಮನೆಗಳು ಬೆಳೆಗಳನ್ನು ಪ್ರತಿಕೂಲ ವಾತಾವರಣದಿಂದ ರಕ್ಷಿಸುತ್ತವೆ. ಬೆಳೆಗಳನ್ನು ರೋಗಗಳಿಂದ ರಕ್ಷಿಸುತ್ತದೆ. ಪ್ರಾಣಿ ಪಕ್ಷಿಗಳು ಮತ್ತು ಕ್ರಿಮಿ ಕೀಟಗಳಿಂದ ರಕ್ಷಣೆ ಸಿಗುತ್ತದೆ. ಹೆಚ್ಚಾದ ಮಳೆ, ಗಾಳಿ, ಬಿಸಿಲಿನಿಂದ ಸಸ್ಯಗಳಿಗೆ ರಕ್ಷಣೆ ಹಾಗೂ ಸಸ್ಯದ ಸಂಪೂರ್ಣ ಬೆಳವಣಿಗೆಗೆ ಬೇಕಾದ ವಾತಾವರಣವನ್ನು ಕಲ್ಪಿಸುತ್ತದೆ. ಇದರಿಂದ ರೈತರಿಗೆ ಅಧಿಕ ಇಳುವರಿ ಹಾಗೂ ಲಾಭ ದೊರೆಯುತ್ತದೆ. 7ನೇ ತರಗತಿ ವಿಜ್ಞಾನ ಅಧ್ಯಾಯ 2 ಪ್ರಾಣಿಗಳಲ್ಲಿ ಪೋಷಣೆ ಪ್ರಶ್ನೋತ್ತರಗಳು. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1. ಬಿಟ್ಟ ಸ್ಥಳ ತುಂಬಿ. ಎ. ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಡ್ಯಾಶ್ ಮತ್ತು ಡ್ಯಾಶ್. ಉತ್ತರ: ಆಹಾರ ಸೇವನೆ, ಜೀರ್ಣಕ್ರಿಯೆ, ಹೀರಿಕೆ, ಸ್ವಾಂಗೀಕರಣ ಮತ್ತು ವಿಸರ್ಜನೆ. ಮತ್ತೊಮ್ಮೆ, ಮಾನವ ಪೋಷಣೆಯ ಪ್ರಮುಖ ಹಂತಗಳು ಆಹಾರ ಸೇವನೆ, ಜೀರ್ಣಕ್ರಿಯೆ, ಹೀರಿಕೆ, ಸ್ವಾಂಗೀಕರಣ ಮತ್ತು ವಿಸರ್ಜನೆ. ಬಿ. ಮಾನವ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಡ್ಯಾಶ್. ಉತ್ತರ: ಯಕೃತ್. ಸಿ. ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಡ್ಯಾಶ್ ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ. ಉತ್ತರ: ಜೀರ್ಣ. ಡಿ. ಸಣ್ಣ ಕರುಳಿನ ಒಳಭಿತ್ತಿಯು ಡ್ಯಾಶ್ ಎಂಬ ಹಲವಾರು ಬೆರಳಿನಂಥ ರಚನೆಯನ್ನು ಹೊಂದಿದೆ. ಉತ್ತರ: ವಿಲ್ಲೆ. ಈ ಅಮೀಬವು ತನ್ನ ಆಹಾರವನ್ನು ಡ್ಯಾಶ್ ಅಲ್ಲಿ ಜೀರ್ಣಿಸುತ್ತದೆ. ಉತ್ತರ: ರಸದಾನಿ. ಮುಖ್ಯ ಪ್ರಶ್ನೆ 2. ಕೆಳಗಿನ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು, ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ. ಎ. ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭವಾಗುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. ಬಿ. ನಾಲಿಗೆಯು ಆಹಾರವನ್ನು ಲಾಲಾರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ. ಈ ಹೇಳಿಕೆ ಸರಿಯಾಗಿದೆ. ಸಿ. ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ. ಈ ಹೇಳಿಕೆ ಸರಿಯಾಗಿದೆ. ಡಿ. ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಹುಲ್ಲನ್ನು ಬಾಯಿಗೆ ಪುನಃ ತಂದುಕೊಳ್ಳುತ್ತವೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೆ ಜಿಗಿಯುತ್ತವೆ. ಈ ಹೇಳಿಕೆ ಸರಿಯಾಗಿದೆ. ಮುಖ್ಯ ಪ್ರಶ್ನೆ 3. ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ವಾಕ್ಯಕ್ಕೆ ಸರಿ ಉತ್ತರವನ್ನು ಸರಿ ಚಿಹ್ನೆಯಿಂದ ಗುರುತಿಸಿ. ಎ. ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ. ಹೇಳಿಕೆಗಳು: ಜಠರ, ಬಾಯಿ, ಸಣ್ಣ ಕರುಳು, ದೊಡ್ಡ ಕರುಳು. ಸರಿಯಾದ ಉತ್ತರ ಸಣ್ಣ ಕರುಳು. ಬಿ. ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಹೀರಲ್ಪಡುತ್ತದೆ. ಹೇಳಿಕೆಗಳು: ಜಠರ, ಅನ್ನನಾಳ, ಸಣ್ಣ ಕರುಳು, ದೊಡ್ಡ ಕರುಳು. ಸರಿಯಾದ ಉತ್ತರ ದೊಡ್ಡ ಕರುಳು. ಮುಖ್ಯ ಪ್ರಶ್ನೆ 4. ಕಾಲಂ 1ರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ 2ರಲ್ಲಿ ಕೊಟ್ಟಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಬರೆಯಲಾಗಿದೆ. ಕಾಲಂ 1, ಕಾಲಂ 2. ಆಹಾರದ ಘಟಕಗಳು: ಜೀರ್ಣಕ್ರಿಯೆಯ ಉತ್ಪನ್ನಗಳು, ಕಾರ್ಬೋಹೈಡ್ರೇಟ್ಗಳು, ಸಕ್ಕರೆ, ಪ್ರೋಟೀನ್ಗಳು, ಅಮೈನೋ ಆಮ್ಲಗಳು, ಕೊಬ್ಬು, ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್. ಪ್ರಶ್ನೆ 5. ವಿಲ್ಲೆಗಳೆಂದರೇನು? ಅವುಗಳು ಎಲ್ಲಿವೆ ಮತ್ತು ಅವುಗಳ ಕಾರ್ಯವೇನು? ಉತ್ತರ: ಸಣ್ಣ ಕರುಳಿನ ಒಳಭಿತ್ತಿ ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನು ಹೊಂದಿದೆ. ಇವುಗಳಿಗೆ ವಿಲ್ಲೆ ಎನ್ನುವರು. ಸಣ್ಣ ಕರುಳಿನ ಒಳ ಗೋಡೆಯಲ್ಲಿ ವಿಲ್ಲೆ ಎಂಬ ಹಲವಾರು ಬೆರಳಿನಂಥ ರಚನೆಗಳಿವೆ. ವಿಲ್ಲೆಗಳು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುತ್ತವೆ. ಇವು ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸುತ್ತದೆ. ಪ್ರಶ್ನೆ 6. ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ? ಆಹಾರದ ಯಾವ ಘಟಕವನ್ನು ಜೀರ್ಣಿಸಲು ಅದು ಸಹಾಯ ಮಾಡುತ್ತದೆ? ಉತ್ತರ: ಪಿತ್ತರಸವು ದೇಹದ ಅತ್ಯಂತ ದೊಡ್ಡ ಗ್ರಂಥಿಯಾದ ಯಕೃತ್ನಲ್ಲಿ ಉತ್ಪತ್ತಿಯಾಗುತ್ತದೆ. ಪಿತ್ತರಸವು ಆಹಾರದಲ್ಲಿನ ಕೊಬ್ಬಿನ ಅಂಶವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ. ಪ್ರಶ್ನೆ 7. ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧವನ್ನು ಹೆಸರಿಸಿ. ಇದಕ್ಕೆ ಕಾರಣವೇನೆಂಬುದನ್ನು ತಿಳಿಸಿ. ಉತ್ತರ: ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧವು ಸೆಲ್ಯುಲೋಸ್. ಕಾರಣ: ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ರೂಮನ್ಗಳಲ್ಲಿರುವ ಕೆಲವು ಬ್ಯಾಕ್ಟೀರಿಯಾಗಳು ಸೆಲ್ಯುಲೋಸ್ ಅನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ. ಇದು ಮಾನವ ದೇಹದಲ್ಲಿ ಕಂಡು ಬರುವುದಿಲ್ಲ. ಪ್ರಶ್ನೆ 8. ನಮಗೆ ಗ್ಲೂಕೋಸ್ನಿಂದ ತಕ್ಷಣ ಶಕ್ತಿ ಸಿಗುವುದು ಏಕೆ? ಉತ್ತರ: ಗ್ಲೂಕೋಸ್ ಒಂದು ಸರಳ ಸಕ್ಕರೆಯಾಗಿದ್ದು ಶಕ್ತಿ ಬಿಡುಗಡೆ ಮಾಡಲು ಕಾರ್ಬೋಹೈಡ್ರೇಟ್ಗಳಂತೆ ಅದು ಕರಗುವ ಅವಶ್ಯಕತೆ ಇರುವುದಿಲ್ಲ. ಆಮ್ಲಜನಕದ ಸಹಾಯದಿಂದ ಜೀವಕೋಶದಲ್ಲಿ ಗ್ಲೂಕೋಸ್ ವರ್ತಿಸಿ ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಆದ್ದರಿಂದ ನಮಗೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ. ಮುಖ್ಯ ಪ್ರಶ್ನೆ 9.
ಜೀರ್ಣನಾಳದ ಯಾವ ಭಾಗವು ಇದರಲ್ಲಿ ಭಾಗಿಯಾಗಿದೆ? 1. ಆಹಾರ ಹೀರಿಕೆ ಸಣ್ಣ ಕರುಳು. 2. ಆಹಾರವನ್ನು ಜಿಗಿಯುವುದು ಬಾಯಿ. 3. ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಜಠರ. 4. ಆಹಾರ ಸಂಪೂರ್ಣ ಜೀರ್ಣಕ್ರಿಯೆ ಸಣ್ಣ ಕರುಳು. 5. ಮಲ ಉತ್ಪತ್ತಿ ದೊಡ್ಡ ಕರುಳು. ಪ್ರಶ್ನೆ 10. ಪೋಷಣೆಯಲ್ಲಿ ಮನುಷ್ಯ ಹಾಗೂ ಅಮೀಬಕ್ಕಿರುವ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸವನ್ನು ಬರೆಯಿರಿ. ಹೋಲಿಕೆ: ಮನುಷ್ಯ ಹಾಗೂ ಅಮೀಬಗಳೆರಡು ತಮ್ಮ ಬೆಳವಣಿಗೆ ಮತ್ತು ದೇಹದ ನಿರ್ವಹಣೆಗಾಗಿ ಬೇಕಾದ ಶಕ್ತಿಯನ್ನು ತಾವು ಸೇವಿಸುವ ಆಹಾರದಿಂದಲೇ ಪಡೆದುಕೊಳ್ಳುತ್ತವೆ. ವ್ಯತ್ಯಾಸ: ಮನುಷ್ಯನಲ್ಲಿ ಸಂಕೀರ್ಣ ಜೀರ್ಣಾಂಗ ವ್ಯೂಹವಿದ್ದರೆ ಅಮೀಬಾದಲ್ಲಿ ಜೀರ್ಣಾಂಗ ವ್ಯೂಹವಿಲ್ಲ, ಆದರೆ ಅದು ಇರುವ ಒಂದೇ ಜೀವಕೋಶದಲ್ಲಿ ಜೀರ್ಣಕ್ರಿಯೆ ನಡೆಸುತ್ತದೆ. ಮುಖ್ಯ ಪ್ರಶ್ನೆ 11. ಕಾಲಂ 1ರಲ್ಲಿರುವ ಅಂಶಗಳನ್ನು ಕಾಲಂ 2ರ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಬರೆಯಲಾಗಿದೆ. ಲಾಲಾರಸ ಗ್ರಂಥಿ, ಲಾಲಾರಸ ಸ್ರವಿಕೆ, ಜಠರ, ಆಮ್ಲ ಬಿಡುಗಡೆ, ಯಕೃತ್, ಪಿತ್ತರಸ ಸ್ರವಿಕೆ, ಗುದನಾಳ, ಜೀರ್ಣಗೊಳ್ಳದ ಆಹಾರ ಶೇಖರಣೆ. ಸಣ್ಣ ಕರುಳು ಜೀರ್ಣಕ್ರಿಯೆ ಸಂಪೂರ್ಣವಾಗುವುದು. ದೊಡ್ಡ ಕರುಳು ನೀರಿನ ಹೀರಿಕೆ. ಮುಖ್ಯ ಪ್ರಶ್ನೆ 12. ಚಿತ್ರ 2.11ರ ಜೀರ್ಣಾಂಗ ವ್ಯವಸ್ಥೆಯ ಭಾಗಗಳನ್ನು ಗುರುತಿಸಿ. ಚಿತ್ರದಲ್ಲಿ ಭಾಗಗಳನ್ನು ಗುರುತಿಸಲಾಗಿದೆ, ಗಮನಿಸಿ ಮಕ್ಕಳೇ. ಬಾಯಿ ಕುಹರ, ಲಾಲಾರಸ ಗ್ರಂಥಿ, ಜಠರ, ಮೇದೋಜೀರಕಾಂಗ, ಸಣ್ಣ ಕರುಳು, ದೊಡ್ಡ ಕರುಳು, ಗುದನಾಳ, ಗುದದ್ವಾರ, ಅನ್ನನಾಳ, ಯಕೃತ್, ಪಿತ್ತಕೋಶ. ಪ್ರಶ್ನೆ 13. ನಾವು ಕೇವಲ ಹಸಿಸೊಪ್ಪು, ತರಕಾರಿ ಅಥವಾ ಹುಲ್ಲನ್ನು ಅವಲಂಬಿಸಿ ಬದುಕಬಹುದೇ? ಚರ್ಚಿಸಿ. ಉತ್ತರ: ಹುಲ್ಲಿನಲ್ಲಿ ಸೆಲ್ಯುಲೋಸ್ ಸಮೃದ್ಧವಾಗಿದೆ. ನಮ್ಮಲ್ಲಿ ಸೆಲ್ಯುಲೋಸ್ ಜೀರ್ಣಗೊಳಿಸುವ ಕಿಣ್ವಗಳ ಅನುಪಸ್ಥಿತಿಯಿಂದಾಗಿ ಇವು ಮಾನವರು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗದ ಕಾರ್ಬೋಹೈಡ್ರೇಟ್ಗಳಾಗಿವೆ. ಅದರಿಂದ ನಾವು ಕೇವಲ ಹಸಿಸೊಪ್ಪು, ತರಕಾರಿ ಅಥವಾ ಹುಲ್ಲನ್ನು ಅವಲಂಬಿಸಿ ಬದುಕಲು ಸಾಧ್ಯವಿಲ್ಲ. 7ನೇ ತರಗತಿ ವಿಜ್ಞಾನ ಅಧ್ಯಾಯ 3 ಉಷ್ಣ ಪ್ರಶ್ನೋತ್ತರಗಳು. ಅಭ್ಯಾಸಗಳು. ಪ್ರಶ್ನೆ 1. ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವಣ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ. ಉತ್ತರ: ಹೋಲಿಕೆಗಳು. ಪ್ರಯೋಗಶಾಲಾ ಮತ್ತು ವೈದ್ಯಕೀಯ ತಾಪಮಾಪಕಗಳೆರಡು ಗಾಜಿನ ನಳಿಕೆಯಿಂದ ಮಾಡಲ್ಪಟ್ಟಿರುತ್ತವೆ. ತಾಪಮಾಪಕಗಳೆರಡು ಪಾದರಸದ ಬುರುಡೆಯನ್ನು ಹೊಂದಿರುತ್ತವೆ. ಎರಡನ್ನು ತಾಪ ಅಳೆಯಲು ಬಳಸುವರು. ಎರಡರ ಮೇಲೂ ಸೆಲ್ಸಿಯಸ್ ಅಳತೆ ಪಟ್ಟಿ ಇದ್ದು ಅದನ್ನು ಡಿಗ್ರಿ ಸಿ ನಿಂದ ಸೂಚಿಸುತ್ತಾರೆ. ವ್ಯತ್ಯಾಸ: ಪ್ರಯೋಗಶಾಲಾ ತಾಪಮಾಪಕ ವಸ್ತುಗಳ ತಾಪವನ್ನು ಅಳೆಯುತ್ತಾರೆ. ವೈದ್ಯಕೀಯ ತಾಪಮಾಪಕ ದೇಹದ ತಾಪವನ್ನು ಅಳೆಯಲು ರೂಪಿಸಲಾಗಿದೆ. ಪ್ರಯೋಗಶಾಲಾ ತಾಪಮಾಪಕ ಇದರ ತಾಪದ ವ್ಯಾಪ್ತಿ ಸಾಮಾನ್ಯವಾಗಿ 10 ಡಿಗ್ರಿ ಸೆಲ್ಸಿಯಸ್ ಇಂದ 110 ಡಿಗ್ರಿ ಸೆಲ್ಸಿಯಸ್. ವೈದ್ಯಕೀಯ ತಾಪಮಾಪಕ ಇದರ ತಾಪದ ವ್ಯಾಪ್ತಿ 35 ಡಿಗ್ರಿ ಸೆಲ್ಸಿಯಸ್ ನಿಂದ 42 ಡಿಗ್ರಿ ಸೆಲ್ಸಿಯಸ್. ಪ್ರಯೋಗಶಾಲಾ ತಾಪಮಾಪಕ ಇದರ ಗಾಜಿನ ನಳಿಕೆಯು ನೇರವಾಗಿರುತ್ತದೆ. ವೈದ್ಯಕೀಯ ತಾಪಮಾಪಕ ಇದರ ಗಾಜಿನ ನಳಿಕೆಯು ವಕ್ರವಾಗಿರುತ್ತದೆ. ಪ್ರಶ್ನೆ 2. ಉಷ್ಣವಾಹಕಗಳು ಮತ್ತು ಅವಾಹಕಗಳಿಗೆ ತಲಾ 2 ಉದಾಹರಣೆಗಳನ್ನು ನೀಡಿ. ಉಷ್ಣವಾಹಕಗಳು. ಉದಾಹರಣೆ: ಕಬ್ಬಿಣ, ತಾಮ್ರ. ಉಷ್ಣ ಅವಾಹಕಗಳು. ಉದಾಹರಣೆ: ಪ್ಲಾಸ್ಟಿಕ್, ಒಣಗಿದ ಮರ. ಮುಖ್ಯ ಪ್ರಶ್ನೆ 3. ಬಿಟ್ಟ ಸ್ಥಳಗಳನ್ನು ತುಂಬಿ. ಎ. ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದು ಅದರ ಡ್ಯಾಶ್. ಉತ್ತರ: ತಾಪ. ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದು ಅದರ ತಾಪ. ಬಿ. ಕುದಿಯುವ ನೀರಿನ ತಾಪವನ್ನು ಡ್ಯಾಶ್ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ. ಉತ್ತರ: ವೈದ್ಯಕೀಯ. ಕುದಿಯುವ ನೀರಿನ ತಾಪವನ್ನು ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ. ಸಿ. ತಾಪವನ್ನು ಡಿಗ್ರಿ ಡ್ಯಾಶ್ ನಿಂದ ಅಳೆಯುವರು. ಉತ್ತರ: ಸೆಲ್ಸಿಯಸ್. ತಾಪವನ್ನು ಡಿಗ್ರಿ ಸೆಲ್ಸಿಯಸ್ ನಿಂದ ಅಳೆಯುವರು. ಡಿ. ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ಡ್ಯಾಶ್. ಉತ್ತರ: ವಿಕಿರಣ ವಿಧಾನ. ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ವಿಕಿರಣ ವಿಧಾನ. ಈ. ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ ಒಂದು ತಣ್ಣನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವ ವಿಧಾನ ಡ್ಯಾಶ್. ಉತ್ತರ: ವಹನ. ಎಫ್. ತಿಳಿಯಾದ ಬಣ್ಣದ ಬಟ್ಟೆಗಿಂತ ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳುವ ಬಟ್ಟೆಗಳು ಡ್ಯಾಶ್ ಬಣ್ಣದ್ದಾಗಿರುತ್ತದೆ. ಉತ್ತರ: ದಟ್ಟವಾದ. ಮುಖ್ಯ ಪ್ರಶ್ನೆ 4. ಈ ಕೆಳಗಿನವುಗಳನ್ನು ಹೊಂದಿಸಲಾಗಿದೆ. 1. ನೆಲಗಾಳಿ ಬೀಸುವ ಕಾಲ ರಾತ್ರಿ. 2. ಕಡಲ್ಗಾಳಿ ಬೀಸುವ ಕಾಲ
ಹಗಲು. 3 ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಚಳಿಗಾಲ. 4 ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಬೇಸಿಗೆ. ಪ್ರಶ್ನೆ 5 ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗೆ ಇಡುತ್ತದೆ, ಏಕೆ? ಚರ್ಚಿಸಿ. ಉತ್ತರ: ಏಕೆಂದರೆ ಹಲವು ಪದರಗಳ ಬಟ್ಟೆಗಳ ನಡುವೆ ಹಿಡಿದಿಡಲ್ಪಟ್ಟ ಗಾಳಿಯು ಹೊರಗಿನ ಚಳಿಯನ್ನು ಒಳಗೆ ಬಿಡುವುದಿಲ್ಲ ಮತ್ತು ದೇಹದ ಶಾಖವನ್ನು ಹೊರಗೆ ಬಿಡುವುದಿಲ್ಲ. ಹಾಗಾಗಿ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಚಳಿಗಾಲದಲ್ಲಿ ಬೆಚ್ಚಗೆ ಇರಿಸುತ್ತದೆ. ಪ್ರಶ್ನೆ 6 ಚಿತ್ರ 3.13 ನೋಡಿ. ವಾಹನ, ಸಂವಹನ ಮತ್ತು ವಿಕಿರಣದಿಂದ ಎಲ್ಲೆಲ್ಲಿ ಉಷ್ಣ ಪ್ರಸಾರವಾಗುತ್ತಿದೆ ಗುರುತು ಮಾಡಿ. ಗಮನಿಸಿ ಮಕ್ಕಳೇ. ಜ್ವಾಲೆ ಉಷ್ಣ ವಿಕಿರಣ, ಪಾತ್ರೆ ಉಷ್ಣ ವಹನ, ಪಾತ್ರೆಯಲ್ಲಿರುವ ನೀರು ಉಷ್ಣ ಸಂವಹನ. ಪ್ರಶ್ನೆ 7 ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ, ವಿವರಿಸಿ. ಉತ್ತರ: ಬಿಳಿ ಬಣ್ಣವು ತನ್ನ ಮೇಲೆ ಬಿದ್ದ ಬಹುಪಾಲು ಉಷ್ಣವನ್ನು ಹೀರಿಕೊಳ್ಳದೆ ಉಷ್ಣವನ್ನು ಪ್ರತಿಫಲಿಸುತ್ತದೆ. ಇದರಿಂದ ಹೊರಗೋಡೆ ಹೆಚ್ಚು ಬಿಸಿಯಾಗುವುದಿಲ್ಲ. ಇದರಿಂದ ಮನೆಯ ಒಳಗಿನ ಉಷ್ಣಾಂಶವನ್ನು ಹತೋಟಿಯಲ್ಲಿಡಬಹುದು. ಆದ್ದರಿಂದ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ. ಪ್ರಶ್ನೆ 8 30 ಡಿಗ್ರಿ ಸೆಲ್ಸಿಯಸ್ನ 1 ಲೀಟರ್ ನೀರನ್ನು 50 ಡಿಗ್ರಿ ಸೆಲ್ಸಿಯಸ್ನ 1 ಲೀಟರ್ ನೀರಿನೊಂದಿಗೆ ಬೆರೆಸಿದೆ. ಈ ಸಂದರ್ಭದಲ್ಲಿ ಮಿಶ್ರಣದ ತಾಪ ಎಷ್ಟಿರುತ್ತದೆ? ಆಯ್ಕೆಗಳು: 80 ಡಿಗ್ರಿ ಸೆಲ್ಸಿಯಸ್, 20 ಡಿಗ್ರಿ ಸೆಲ್ಸಿಯಸ್, 50 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು, 80 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ, 30 ಡಿಗ್ರಿ ಸೆಲ್ಸಿಯಸ್ನಿಂದ 50 ಡಿಗ್ರಿ ಸೆಲ್ಸಿಯಸ್ನ ನಡುವೆ. ಸರಿಯಾದ ಆಯ್ಕೆ ಡಿ, 30 ಡಿಗ್ರಿ ಸೆಲ್ಸಿಯಸ್ನಿಂದ 50 ಡಿಗ್ರಿ ಸೆಲ್ಸಿಯಸ್ನ ನಡುವೆ. ಪ್ರಶ್ನೆ 9 40 ಡಿಗ್ರಿ ಸೆಲ್ಸಿಯಸ್ನ ಒಂದು ಕಬ್ಬಿಣದ ಗುಂಡನ್ನು 40 ಡಿಗ್ರಿ ಸೆಲ್ಸಿಯಸ್ನ ನೀರಿರುವ ಪಾತ್ರೆಗೆ ಹಾಕಿದರೆ ಉಷ್ಣವು. ಆಯ್ಕೆಗಳು: ಕಬ್ಬಿಣದ ಗುಂಡಿನಿಂದ ನೀರಿಗೆ ಹರಿಯುತ್ತದೆ, ಕಬ್ಬಿಣದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿಣದ ಗುಂಡಿಗಾಗಲಿ ಹರಿಯುವುದಿಲ್ಲ, ನೀರಿನಿಂದ ಕಬ್ಬಿಣದ ಗುಂಡಿಗೆ ಹರಿಯುತ್ತದೆ. ಎರಡರ ತಾಪವು ಹೆಚ್ಚಾಗುತ್ತದೆ. ಸರಿಯಾದ ಆಯ್ಕೆ ಬಿ, ಕಬ್ಬಿಣದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿಣದ ಗುಂಡಿಗಾಗಲಿ ಹರಿಯುವುದಿಲ್ಲ. ಪ್ರಶ್ನೆ 10 ಮರದ ಚಮಚವನ್ನು 1 ಕಪ್ ಐಸ್ ಕ್ರೀಮ್ನಲ್ಲಿ ಅದ್ದಿದಾಗ ಅದರ ಇನ್ನೊಂದು ತುದಿ. ಆಯ್ಕೆಗಳು: ವಹನ ಕ್ರಿಯೆಯಿಂದ ತಣ್ಣಗಾಗುತ್ತದೆ, ಸಂವಹನ ಕ್ರಿಯೆಯಿಂದ ತಣ್ಣಗಾಗುತ್ತದೆ, ವಿಕಿರಣ ಕ್ರಿಯೆಯಿಂದ ತಣ್ಣಗಾಗುತ್ತದೆ, ತಣ್ಣಗಾಗುವುದಿಲ್ಲ. ಸರಿಯಾದ ಆಯ್ಕೆ ಡಿ, ತಣ್ಣಗಾಗುವುದಿಲ್ಲ. ಪ್ರಶ್ನೆ 11 ಸಾಮಾನ್ಯವಾಗಿ ಕಲೆರಹಿತ ಉಕ್ಕಿನ ಬಾಣಲೆಗಳಿಗೆ ತಾಮ್ರದ ತಳ ಕಟ್ಟುವರು, ಇದಕ್ಕೆ ಕಾರಣ. ಆಯ್ಕೆಗಳು: ತಾಮ್ರದ ತಳವು ಬಾಣಲೆ ಹೆಚ್ಚು ಬಾಳಿಕೆ ಬರುವಂತೆ ಮಾಡುತ್ತದೆ. ಇಂತಹ ಬಾಣಲೆಗಳು ಬಣ್ಣ ಬಣ್ಣವಾಗಿ ಕಾಣಿಸುತ್ತವೆ. ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ. ಕಲೆರಹಿತ ಉಕ್ಕಿಗಿಂತ ತಾಮ್ರವನ್ನು ಸ್ವಚ್ಛಗೊಳಿಸುವುದು ಸುಲಭ. ಸರಿಯಾದ ಆಯ್ಕೆ ಸಿ, ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ. 7ನೇ ತರಗತಿ ವಿಜ್ಞಾನ ಅಧ್ಯಾಯ 4 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಪ್ರಶ್ನೋತ್ತರ. ಪ್ರಶ್ನೆ 1 ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಣ ವ್ಯತ್ಯಾಸಗಳನ್ನು ತಿಳಿಸಿ. ವ್ಯತ್ಯಾಸಗಳು. ಆಮ್ಲಗಳು. ಆಮ್ಲಗಳ ರುಚಿ ಹುಳಿಯಾಗಿರುತ್ತದೆ. ಪ್ರತ್ಯಾಮ್ಲಗಳು. ಪ್ರತ್ಯಾಮ್ಲಗಳ ರುಚಿ ಕಹಿಯಾಗಿರುತ್ತದೆ. ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ. ಆಮ್ಲಗಳು ಹೈಡ್ರೋಜನ್ ಅಯಾನ್ ಅನ್ನು ಹೊಂದಿರುತ್ತವೆ. ಪ್ರತ್ಯಾಮ್ಲಗಳು ಹೈಡ್ರಾಕ್ಸಿಲ್ ಅಯಾನ್ ಅನ್ನು ಹೊಂದಿರುತ್ತವೆ. ಆಮ್ಲಗಳಿಗೆ ಉದಾಹರಣೆ ಮಜ್ಜಿಗೆ, ನಿಂಬೆ ರಸ, ವಿನೆಗರ್. ಪ್ರತ್ಯಾಮ್ಲಗಳಿಗೆ ಉದಾಹರಣೆ ಅಡುಗೆ ಸೋಡಾ, ಸಾಬೂನು. ಪ್ರಶ್ನೆ 2 ಕಿಟಕಿ ಶುಭ್ರಕಾರಿಯಂತ ಮನೆ ಬಳಕೆಯ ಅನೇಕ ಉತ್ಪನ್ನಗಳಲ್ಲಿ ಅಮೋನಿಯಾ ಕಂಡುಬರುತ್ತದೆ. ಇದು ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿ ಬದಲಿಸುತ್ತದೆ. ಇದರ ಗುಣ ಯಾವುದು? ಉತ್ತರ: ಅಮೋನಿಯಾ ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿ ಬದಲಿಸುತ್ತದೆ. ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ಪ್ರಶ್ನೆ 3 ಲಿಟ್ಮಸ್ ದ್ರಾವಣವನ್ನು ಪಡೆಯುವ ಆಕಾರವನ್ನು ಹೆಸರಿಸಿ. ಈ ದ್ರಾವಣದ ಉಪಯೋಗವೇನು ತಿಳಿಸಿ. ಉತ್ತರ: ಲಿಟ್ಮಸ್ ದ್ರಾವಣವನ್ನು ಕಲ್ಲು ಹೂಗಳಿಂದ ಹೊರತೆಗೆಯಲಾಗುತ್ತದೆ. ಒಂದು ದ್ರಾವಣದ ಮೂಲ ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಎಂದು ಪರೀಕ್ಷಿಸಲು ಲಿಟ್ಮಸ್ ದ್ರಾವಣವನ್ನು ಉಪಯೋಗಿಸಲಾಗುತ್ತದೆ. ಪ್ರಶ್ನೆ 4 ಹಸವಿತ ನೀರು ಆಮ್ಲೀಯವೇ ಅಥವಾ ಪ್ರತ್ಯಾಮ್ಲೀಯವೇ ಅಥವಾ ತಟಸ್ಥವೇ ಎಂಬುದನ್ನು ಹೇಗೆ ಪರಿಶೀಲಿಸುವಿರಿ. ಉತ್ತರ: ಹಸವಿತ ನೀರು ತಟಸ್ಥವಾಗಿದೆ.
ಕೆಂಪು ಅಥವಾ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಹಸವಿದ ನೀರಿನಲ್ಲಿ ಅದ್ದಿದಾಗ ಅದರ ಬಣ್ಣ ಬದಲಾಗದೆ ಇರುವುದನ್ನು ತೋರಿಸುವ ಮೂಲಕ ಪರಿಶೀಲಿಸಬಹುದು. ಪ್ರಶ್ನೆ 5. ತಟಸ್ಥೀಕರಣ ಕ್ರಿಯೆಯನ್ನು ಒಂದು ಉದಾಹರಣೆಯ ಸಹಾಯದಿಂದ ವಿವರಿಸಿ. ಉತ್ತರ: ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ಉದಾಹರಣೆಗೆ, ಇರುವೆ ಕಚ್ಚಿದಾಗ ಅದು ಆಮ್ಲೀಯ ದ್ರವವನ್ನು ಚರ್ಮದ ಒಳಗೆ ಸ್ರವಿಸುತ್ತದೆ. ಒದ್ದೆ ಮಾಡಿದ ಅಡುಗೆ ಸೋಡಾ ಅಥವಾ ಸತುವಿನ ಕಾರ್ಬೋನೇಟ್ ಉಳ್ಳ ಕ್ಯಾಲಮೈನ್ ದ್ರಾವಣವನ್ನು ಉಜ್ಜುವುದರಿಂದ ಈ ಆಮ್ಲದ ಪರಿಣಾಮವನ್ನು ತಟಸ್ಥಗೊಳಿಸಬಹುದು. ಪ್ರಶ್ನೆ 6. ಹೇಳಿಕೆಯು ಸರಿಯಾಗಿದ್ದರೆ ಸರಿ ಎಂದು, ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ. 1. ನೈಟ್ರಿಕ್ ಆಮ್ಲವು ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿಸುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. 2. ಸೋಡಿಯಂ ಹೈಡ್ರಾಕ್ಸೈಡ್ ನೀಲಿ ಲಿಟ್ಮಸ್ ಅನ್ನು ಕೆಂಪಾಗಿಸುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. 3. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳು ಪರಸ್ಪರ ತಟಸ್ಥಗೊಂಡು ಲವಣ ಮತ್ತು ನೀರನ್ನು ಉಂಟುಮಾಡುತ್ತವೆ. ಈ ಹೇಳಿಕೆ ಸರಿಯಾಗಿದೆ. 4. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ತೋರಿಸುವ ಪದಾರ್ಥವೇ ಸೂಚಕ. ಈ ಹೇಳಿಕೆ ಸರಿಯಾಗಿದೆ. 5. ಪ್ರತ್ಯಾಮ್ಲೀಯದ ಇರುವಿಕೆಯಿಂದ ಅಲ್ಲಿನ ಕುಡಿಯು ಉಂಟಾಗುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. ಪ್ರಶ್ನೆ 7. ದೋರ್ಜಿಯ ಉಪಹಾರ ಗೃಹದಲ್ಲಿ ಕೆಲವು ಲಘು ಪಾನೀಯದ ಬಾಟಲಿಗಳಿವೆ. ಆದರೆ ದುರದೃಷ್ಟವಶಾತ್ ಅವುಗಳಿಗೆ ಹೆಸರಿನ ಪಟ್ಟಿಯನ್ನು ಅಂಟಿಸಿಲ್ಲ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಆತ ಆ ಪಾನೀಯಗಳನ್ನು ನೀಡಬೇಕು. ಒಬ್ಬ ಗ್ರಾಹಕನು ಆಮ್ಲೀಯ ಪಾನೀಯವನ್ನು, ಇನ್ನೊಬ್ಬ ಪ್ರತ್ಯಾಮ್ಲೀಯ ಪಾನೀಯವನ್ನು ಹಾಗೂ ಮೂರನೆಯವನು ತಟಸ್ಥ ಪಾನೀಯವನ್ನು ಬಯಸುತ್ತಾನೆ. ಯಾವ ಪಾನೀಯವನ್ನು ಯಾರಿಗೆ ನೀಡಬೇಕೆಂದು ದೋರ್ಜಿ ಹೇಗೆ ತೀರ್ಮಾನಿಸುತ್ತಾನೆ? ಉತ್ತರ: ದೋರ್ಜಿ ಪಾನೀಯದ ಕೆಲವು ಹನಿಗಳನ್ನು ಲಿಟ್ಮಸ್ ಕಾಗದದ ಮೇಲೆ ಹಾಕಿ ಪರಿಶೀಲಿಸಬಹುದು. ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗಿದರೆ ಅದು ಆಮ್ಲೀಯ ಪಾನೀಯ. ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗಿದರೆ ಅದು ಪ್ರತ್ಯಾಮ್ಲೀಯ ಪಾನೀಯ. ಲಿಟ್ಮಸ್ ಕಾಗದದ ಬಣ್ಣ ಬದಲಾಗದಿದ್ದರೆ ಪಾನೀಯವು ತಟಸ್ಥವಾಗಿರುತ್ತದೆ. ಪ್ರಶ್ನೆ 8. ಏಕೆಂದು ವಿವರಿಸಿ. ಹೇಳಿಕೆಗಳು: ಎ. ನೀವು ಆಮ್ಲೀಯತೆಯಿಂದ ನರಳುವಾಗ ಆಮ್ಲರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ಳುವಿರಿ. ಬಿ. ಇರುವೆ ಕಚ್ಚಿದಾಗ ಚರ್ಮದ ಮೇಲೆ ಕ್ಯಾಲಮೈನ್ ದ್ರಾವಣವನ್ನು ಲೇಪಿಸಲಾಗುತ್ತದೆ. ಸಿ. ಕಾರ್ಖಾನೆ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಮುನ್ನ ಅವುಗಳನ್ನು ತಟಸ್ಥಗೊಳಿಸಬೇಕು. ಹೇಳಿಕೆ ಎ. ನೀವು ಆಮ್ಲೀಯತೆಯಿಂದ ನರಳುವಾಗ ಆಮ್ಲರೋಧಕ ಮಾತ್ರೆಯನ್ನು ತೆಗೆದುಕೊಳ್ಳುವಿರಿ, ಏಕೆಂದರೆ ನಮ್ಮ ಹೊಟ್ಟೆಯಲ್ಲಿ ಬಿಡುಗಡೆಯಾಗುವ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ನಾವು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಉಳ್ಳ ಮ್ಯಾಗ್ನೀಷಿಯಂನಂತಹ ಆಮ್ಲರೋಧಕವನ್ನು ತೆಗೆದುಕೊಳ್ಳುತ್ತೇವೆ. ಬಿ. ಇರುವೆ ಕಚ್ಚಿದಾಗ ಚರ್ಮದ ಮೇಲೆ ಕ್ಯಾಲಮೈನ್ ದ್ರಾವಣವನ್ನು ಲೇಪಿಸಲಾಗುತ್ತದೆ, ಏಕೆಂದರೆ ಇರುವೆ ಕಚ್ಚುವಾಗ ಅದು ಆಮ್ಲೀಯ ದ್ರವವನ್ನು ಚರ್ಮದ ಒಳಗೆ ಸ್ರವಿಸುತ್ತದೆ. ಇದು ಚರ್ಮದ ಉರಿಯೂತಕ್ಕೆ ಕಾರಣವಾಗುತ್ತದೆ. ಆಮ್ಲದ ಪರಿಣಾಮವನ್ನು ಕ್ಯಾಲಮೈನ್ ದ್ರಾವಣದಿಂದ ಚರ್ಮವನ್ನು ಉಜ್ಜುವ ಮೂಲಕ ತಟಸ್ಥಗೊಳಿಸಬಹುದು. ಇದರಿಂದ ಚರ್ಮಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಸಿ. ಕಾರ್ಖಾನೆ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಮುನ್ನ ಅವುಗಳನ್ನು ತಟಸ್ಥಗೊಳಿಸಬೇಕು, ಏಕೆಂದರೆ ಕಾರ್ಖಾನೆಗಳಿಂದ ಬರುವ ತ್ಯಾಜ್ಯವು ಆಮ್ಲವನ್ನು ಹೊಂದಿರುತ್ತದೆ. ಇವುಗಳನ್ನು ನೀರಿನ ಆಕಾರಗಳಿಗೆ ಎಸೆದರೆ ಅದು ಅದರಲ್ಲಿರುವ ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಪ್ರತ್ಯಾಮ್ಲೀಯ ವಸ್ತುಗಳನ್ನು ಸೇರಿಸುವ ಮೂಲಕ ಈ ತ್ಯಾಜ್ಯವನ್ನು ತಟಸ್ಥಗೊಳಿಸುವುದು ಅವಶ್ಯಕ. ಪ್ರಶ್ನೆ 9. ನಿಮಗೆ 3 ದ್ರವಗಳನ್ನು ನೀಡಲಾಗಿದೆ. ಒಂದು ಹೈಡ್ರೋಕ್ಲೋರಿಕ್ ಆಮ್ಲ, ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಮೂರನೆಯದು ಸಕ್ಕರೆ ದ್ರಾವಣ. ಅವುಗಳನ್ನು ನೀವು ಹೇಗೆ ಗುರುತಿಸುವಿರಿ? ನಿಮ್ಮ ಬಳಿ ಅರಿಶಿನದ ಸೂಚಕ ಮಾತ್ರ ಇದೆ. ಉತ್ತರ: ಅರಿಶಿನ ಸೂಚಕ ಮಾತ್ರ ಇದ್ದಾಗ ಗುರುತಿಸುವಿಕೆ. ಅರಿಶಿನ ಸೂಚಕದ ಬಣ್ಣವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವುದು ಹೈಡ್ರೋಕ್ಲೋರಿಕ್ ಆಮ್ಲ. ಅರಿಶಿನ ಸೂಚಕದ ಬಣ್ಣವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವುದು ಸೋಡಿಯಂ ಹೈಡ್ರಾಕ್ಸೈಡ್. ಅರಿಶಿನ ಸೂಚಕದ ಬಣ್ಣವನ್ನು ಬದಲಾಯಿಸದೆ ಮೊದಲಿನಂತೆಯೇ ಇರುವುದು ಸಕ್ಕರೆ ಎಂದು ಗುರುತಿಸಬಹುದು. ಪ್ರಶ್ನೆ 10. ನೀಲಿ ಲಿಟ್ಮಸ್ ಹಾಳೆಯನ್ನು ಒಂದು ದ್ರಾವಣದಲ್ಲಿ ಅದ್ದಲಾಗಿದೆ, ಅದು ನೀಲಿಯಾಗಿಯೇ ಉಳಿಯುತ್ತದೆ. ದ್ರಾವಣದ ಗುಣವೇನು? ವಿವರಿಸಿ. ಉತ್ತರ: ದ್ರಾವಣದ ಗುಣಗಳು ಈ ರೀತಿಯಾಗಿರಬಹುದು. ಆ ದ್ರಾವಣವು ಆಮ್ಲೀಯವಾಗಿರುವುದಿಲ್ಲ, ಅಥವಾ ಆ ದ್ರಾವಣವು ಪ್ರತ್ಯಾಮ್ಲೀಯವಾಗಿರಬಹುದು, ಅಥವಾ ಆ ದ್ರಾವಣವು ತಟಸ್ಥವಾಗಿರಬಹುದು. ಮುಖ್ಯ ಪ್ರಶ್ನೆ 11. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಎ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡೂ ಎಲ್ಲಾ ಸೂಚಕಗಳ ಬಣ್ಣಗಳನ್ನು ಬದಲಾಯಿಸುತ್ತವೆ. ಬಿ. ಒಂದು ಸೂಚಕವು ಆಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ
ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ. ಸಿ. ಒಂದು ಸೂಚಕವು ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಆಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ. ಡಿ. ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬಣ್ಣದ ಬದಲಾವಣೆಯು ಸೂಚಕದ ವಿಧವನ್ನು ಅವಲಂಬಿಸಿದೆ. ಇವುಗಳಲ್ಲಿ ಯಾವ ಹೇಳಿಕೆ ಸರಿ? ಹೇಳಿಕೆಗಳು: 1 ಎಲ್ಲ 4, 2 ಎ ಮತ್ತು ಡಿ, 3 ಬಿ, ಸಿ ಮತ್ತು ಡಿ, 4 ಡಿ ಮಾತ್ರ. ಸರಿಯಾದ ಹೇಳಿಕೆ ಡಿ ಮಾತ್ರ. ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾವಣೆಯು ಸೂಚಕದ ವಿಧವನ್ನು ಅವಲಂಬಿಸಿದೆ. 7ನೇ ತರಗತಿ ವಿಜ್ಞಾನ ಅಧ್ಯಾಯ 5 ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಪ್ರಶ್ನೋತ್ತರ. ಅಭ್ಯಾಸಗಳು. ಪ್ರಶ್ನೆ 1. ಈ ಕೆಳಗಿನ ಪ್ರಕ್ರಿಯೆಗಳು ಒಳಗೊಂಡಿರುವ ಬದಲಾವಣೆಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ ವರ್ಗೀಕರಿಸಿ. ಎ. ದ್ಯುತಿ ಸಂಶ್ಲೇಷಣೆ. ರಾಸಾಯನಿಕ ಬದಲಾವಣೆ. ಬಿ. ನೀರಿನಲ್ಲಿ ಸಕ್ಕರೆಯನ್ನು ವಿಲೀನಗೊಳಿಸುವುದು. ಭೌತ ಬದಲಾವಣೆ. ಸಿ. ಕಲ್ಲಿದ್ದಲಿನ ಉರಿಯುವಿಕೆ. ರಾಸಾಯನಿಕ ಬದಲಾವಣೆ. ಡಿ. ಮೇಣದ ದ್ರವೀಕರಣ. ಭೌತ ಬದಲಾವಣೆ. ಇ. ಅಲ್ಯೂಮಿನಿಯಂ ಅನ್ನು ಪಡೆದು ತೆಳುವಾದ ಹಾಳೆಯಾಗಿ ಮಾಡುವುದು. ಭೌತ ಬದಲಾವಣೆ. ಎಫ್. ಆಹಾರದ ಜೀರ್ಣವಾಗುವಿಕೆ. ರಾಸಾಯನಿಕ ಬದಲಾವಣೆ. ಪ್ರಶ್ನೆ 2. ಈ ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ. ಒಂದು ವೇಳೆ ತಪ್ಪಾಗಿದ್ದಲ್ಲಿ ಸರಿಯಾದ ಹೇಳಿಕೆಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಎ. ಮರದ ದಿಮ್ಮಿಯನ್ನು ತುಂಡುಗಳಾಗಿ ಕತ್ತರಿಸುವುದು ಒಂದು ರಾಸಾಯನಿಕ ಬದಲಾವಣೆ. ಈ ಹೇಳಿಕೆ ತಪ್ಪಾಗಿದೆ. ಸರಿಯಾದ ಹೇಳಿಕೆ ಈ ರೀತಿಯಾಗಿದೆ: ಮರದ ದಿಮ್ಮಿಯನ್ನು ತುಂಡುಗಳಾಗಿ ಕತ್ತರಿಸುವುದು ಒಂದು ಭೌತ ಬದಲಾವಣೆ. ಬಿ. ಎಲೆಗಳಿಂದ ಗೊಬ್ಬರವನ್ನು ತಯಾರಿಸುವುದು ಒಂದು ಭೌತ ಬದಲಾವಣೆ. ಈ ಹೇಳಿಕೆ ತಪ್ಪಾಗಿದೆ. ಸರಿಯಾದ ಹೇಳಿಕೆ: ಎಲೆಗಳಿಂದ ಗೊಬ್ಬರವನ್ನು ತಯಾರಿಸುವುದು ಒಂದು ರಾಸಾಯನಿಕ ಬದಲಾವಣೆ. ಸಿ. ಸತುವನ್ನು ಲೇಪಿಸಿದ ಕಬ್ಬಿಣದ ಪೈಪ್ಗಳು ಸುಲಭವಾಗಿ ತುಕ್ಕು ಹಿಡಿಯುವುದಿಲ್ಲ. ಈ ಹೇಳಿಕೆ ಸರಿಯಾಗಿದೆ. ಡಿ. ಕಬ್ಬಿಣ ಮತ್ತು ತುಕ್ಕು ಒಂದೇ ರೀತಿಯ ಪದಾರ್ಥಗಳು. ಈ ಹೇಳಿಕೆ ತಪ್ಪಾಗಿದೆ. ಸರಿಯಾದ ಹೇಳಿಕೆ: ಕಬ್ಬಿಣ ಮತ್ತು ತುಕ್ಕು ವಿಭಿನ್ನ ವಸ್ತುಗಳು. ಕಬ್ಬಿಣ ಮೂಲವಸ್ತು, ತುಕ್ಕು ರಾಸಾಯನಿಕ ವಸ್ತು. ಈ. ಹಬೆಯ ಸಾಂದ್ರೀಕರಣ ಒಂದು ರಾಸಾಯನಿಕ ಬದಲಾವಣೆಯಲ್ಲ. ಈ ಹೇಳಿಕೆ ಸರಿಯಾಗಿದೆ. ಮುಖ್ಯ ಪ್ರಶ್ನೆ 3. ಈ ಕೆಳಗಿನ ಹೇಳಿಕೆಗಳಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿ. ಎ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಸುಣ್ಣದ ತಿಳಿಯ ಮೂಲಕ ಹಾಯಿಸಿದಾಗ ಅದು ಡ್ಯಾಶ್ ಉತ್ಪತ್ತಿಯ ಕಾರಣದಿಂದ ಹಾಲಿನಂತೆ ಬೆಳ್ಳಗಾಗುತ್ತದೆ. ಉತ್ತರ: ಕ್ಯಾಲ್ಸಿಯಂ ಕಾರ್ಬೋನೇಟ್. ಬಿ. ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಡ್ಯಾಶ್. ಉತ್ತರ: ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸಿ. ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ 2 ವಿಧಾನಗಳು ಡ್ಯಾಶ್ ಮತ್ತು ಡ್ಯಾಶ್. ಉತ್ತರ: ಸತುವಿನ ಲೇಪನ ಮತ್ತು ಕಲಾಯಿ. ಡಿ. ಒಂದು ಪದಾರ್ಥದ ಡ್ಯಾಶ್ ಗುಣಗಳು ಮಾತ್ರ ಬದಲಾಗುವುದನ್ನು ಭೌತ ಬದಲಾವಣೆ ಎನ್ನುವರು. ಉತ್ತರ: ಭೌತ. ಈ. ಹೊಸ ಪದಾರ್ಥಗಳು ಉತ್ಪತ್ತಿಯಾಗುವುದನ್ನು ಡ್ಯಾಶ್ ಬದಲಾವಣೆ ಎನ್ನುವರು. ಉತ್ತರ: ರಾಸಾಯನಿಕ. ಪ್ರಶ್ನೆ 4. ಅಡುಗೆ ಸೋಡವನ್ನು ನಿಂಬೆ ರಸದೊಂದಿಗೆ ಬೆರೆಸಿದಾಗ ಅನಿಲ ಬಿಡುಗಡೆಯಾಗುವುದರೊಂದಿಗೆ ಗುಳ್ಳೆಗಳು ಉಂಟಾಗುತ್ತವೆ. ಇದು ಯಾವ ವಿಧದ ಬದಲಾವಣೆ? ವಿವರಿಸಿ. ಉತ್ತರ: ಇದು ರಾಸಾಯನಿಕ ಬದಲಾವಣೆಯಾಗಿದೆ. ಅಡುಗೆ ಸೋಡಾ ಇದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿದ್ದು ನಿಂಬೆ ರಸದಲ್ಲಿರುವ ಸಿಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡುತ್ತದೆ. ಈ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಗುಳ್ಳೆಗಳ ರೂಪದಲ್ಲಿ ಹೊರಬರುತ್ತದೆ. ಪ್ರಶ್ನೆ 5. ಮೇಣದ ಬತ್ತಿಯು ಉರಿಯುವಾಗ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆರಡು ನಡೆಯುತ್ತವೆ. ಈ ಬದಲಾವಣೆಗಳನ್ನು ಗುರುತಿಸಿ. ಭೌತ ಮತ್ತು ರಾಸಾಯನಿಕ ಕ್ರಿಯೆಗಳೆರಡು ನಡೆಯುವ ಪರಿಚಿತವಾದ ಇನ್ನೊಂದು ಕ್ರಿಯೆಯನ್ನು ಉದಾಹರಣೆಯಾಗಿ ನೀಡಿ. ಉತ್ತರ: ಮೇಣದ ಬತ್ತಿ ಉರಿದಾಗ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆರಡು ನಡೆಯುತ್ತವೆ. ಭೌತ ಬದಲಾವಣೆ: ಮೇಣದ ಬತ್ತಿ ಉರಿದು ಮೇಣ ಕರಗುವಿಕೆ, ಕರಗಿದ ಮೇಣವು ಆವಿಯಾಗುವಿಕೆ. ರಾಸಾಯನಿಕ ಬದಲಾವಣೆ: ಮೇಣದ ಆವಿಯನ್ನು ಉರಿಸುವುದರಿಂದ ಇಂಗಾಲದ ಡೈಆಕ್ಸೈಡ್, ಬೆಳಕು ಮತ್ತು ಶಾಖ ಉತ್ಪತ್ತಿಯಾಗುತ್ತದೆ. ರಾಸಾಯನಿಕ ಮತ್ತು ಭೌತ ಬದಲಾವಣೆಗಳು ಸಂಭವಿಸುವ ಮತ್ತೊಂದು ಉದಾಹರಣೆ ಎಲ್ಪಿಜಿ ಗ್ಯಾಸ್. ಇದರಲ್ಲಿ ಆಗುವ ಭೌತ ಬದಲಾವಣೆ ಎಂದರೆ ದ್ರವ ರೂಪದಿಂದ ಅನಿಲವಾಗಿ ಹೊರಬರುವುದು ಹಾಗೂ ಆ ಅನಿಲವು ಉರಿದು ಶಾಖ ಉತ್ಪತ್ತಿ ಮಾಡುವುದು ರಾಸಾಯನಿಕ ಬದಲಾವಣೆ. ಪ್ರಶ್ನೆ 6. ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಎಂದು ಹೇಗೆ ತೋರಿಸುವಿರಿ? ಉತ್ತರ: ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ಮೊಸರು ರೂಪುಗೊಂಡಾಗ ನಾವು ಮೂಲ ವಸ್ತುವನ್ನು ಅಂದರೆ ಹಾಲನ್ನು
ಮರಳಿ ಪಡೆಯಲು ಸಾಧ್ಯವಿಲ್ಲ ಮತ್ತು ವಿಭಿನ್ನ ರುಚಿ, ರಾಸಾಯನಿಕ ಗುಣಲಕ್ಷಣಗಳು ಮತ್ತು ವಾಸನೆಯನ್ನು ಹೊಂದಿರುವ ಹೊಸ ವಸ್ತುವು ರೂಪುಗೊಳ್ಳುತ್ತದೆ. ಪ್ರಶ್ನೆ 7. ಮರವನ್ನು ಸುಡುವುದು ಮತ್ತು ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಇವೆರಡು ಬೇರೆ ಬೇರೆ ವಿಧದ ಬದಲಾವಣೆಗಳೆಂದು ಏಕೆ ಪರಿಗಣಿಸಲಾಗುತ್ತದೆ? ವಿವರಿಸಿ. ಉತ್ತರ: ಮರದ ಸುಡುವಿಕೆಯು ರಾಸಾಯನಿಕ ಪ್ರಕ್ರಿಯೆಯಾಗಿದೆ, ಏಕೆಂದರೆ ಮರವನ್ನು ಸುಟ್ಟಾಗ ಇದ್ದಿಲು ಮುಂತಾದವುಗಳನ್ನು ಪಡೆಯಲಾಗುತ್ತದೆ. ಇದರಿಂದ ಪುನಃ ಮರವನ್ನು ಪಡೆಯಲು ಸಾಧ್ಯವಿಲ್ಲ. ಆದರೆ ಮರವನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿದಾಗ ಅದು ಭೌತ ಬದಲಾವಣೆಯಾಗಿದೆ, ಏಕೆಂದರೆ ಯಾವುದೇ ಹೊಸ ವಸ್ತುವು ರೂಪುಗೊಳ್ಳುವುದಿಲ್ಲ. ಗುಣದಲ್ಲೂ ಸಹ ಬದಲಾವಣೆಯಾಗಿಲ್ಲ. ಮರದ ಗಾತ್ರವನ್ನು ಮಾತ್ರ ಚಿಕ್ಕದಾಗಿ ಮಾಡಲಾಗುತ್ತದೆ. ಪ್ರಶ್ನೆ 8. ಕಾಪರ್ ಸಲ್ಫೇಟ್ನ ಅದುರುಗಳನ್ನು ಹೇಗೆ ತಯಾರಿಸಲಾಗುತ್ತದೆ? ವಿವರಿಸಿ. ಉತ್ತರ: ಒಂದು ಬೀಕರಲ್ಲಿ 1 ಲೋಟದಷ್ಟು ನೀರನ್ನು ತೆಗೆದುಕೊಳ್ಳಬೇಕು. ಇದಕ್ಕೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದ ಕೆಲವು ಅಣುಗಳನ್ನು ಸೇರಿಸಿ ಕಾಯಿಸಬೇಕು. ಈ ನೀರು ಕುದಿಸಲು ಪ್ರಾರಂಭಿಸಿದಾಗ ಅದಕ್ಕೆ ಕಾಪರ್ ಸಲ್ಫೇಟ್ನ ಪುಡಿಯನ್ನು ನಿಧಾನವಾಗಿ ಸೇರಿಸಬೇಕು. ಕಲಕುತ್ತಿರಬೇಕು. ಇನ್ನಷ್ಟು ಪುಡಿಯನ್ನು ವಿಲೀನಗೊಳಿಸಲು ಸಾಧ್ಯವಾಗುವವರೆಗೂ ಕಾಪರ್ ಸಲ್ಫೇಟ್ ಸೇರಿಸುವುದನ್ನು ಮುಂದುವರಿಸಬೇಕು. ನಂತರ ದ್ರಾವಣವನ್ನು ಸೋಸಿ ತಣ್ಣಗಾಗಲು ಬಿಡಬೇಕು. ತಣಿಯುತ್ತಿರುವಾಗ ದ್ರಾವಣವನ್ನು ಅಲುಗಾಡಿಸಬಾರದು. ಸ್ವಲ್ಪ ಹೊತ್ತಿನ ನಂತರ ಕಾಪರ್ ಸಲ್ಫೇಟ್ನ ಅದುರುಗಳು ಕಾಣಿಸಿಕೊಳ್ಳುತ್ತವೆ. ಪ್ರಶ್ನೆ 10. ಕಬ್ಬಿಣದ ಗೇಟ್ಗೆ ಬಣ್ಣ ಬಳಿಯುವುದರಿಂದ ತುಕ್ಕು ಹಿಡಿಯುವುದನ್ನು ಹೇಗೆ ತಡೆಗಟ್ಟಬಹುದು? ವಿವರಿಸಿ. ಉತ್ತರ: ಕಬ್ಬಿಣದ ಗೇಟು ಯಾವಾಗಲೂ ವಾತಾವರಣದ ಗಾಳಿ ಮತ್ತು ನೀರಿನ ಸಂಪರ್ಕದಲ್ಲಿರುವುದರಿಂದ ಬೇಗನೆ ತುಕ್ಕು ಹಿಡಿಯುವ ಸಾಧ್ಯತೆ ಇರುತ್ತದೆ. ಆದರೆ ಇದಕ್ಕೆ ಬಣ್ಣ ಬಳಿಯುವುದರಿಂದ ಕಬ್ಬಿಣವು ನೇರವಾಗಿ ಗಾಳಿ ಮತ್ತು ನೀರಿನ ಸಂಪರ್ಕ ಹೊಂದಲು ಸಾಧ್ಯವಿರುವುದಿಲ್ಲ. ಹಾಗಾಗಿ ಕಬ್ಬಿಣದ ಗೇಟ್ಗೆ ಬಣ್ಣ ಬಳಿಯುವುದರಿಂದ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಬಹುದು. ಪ್ರಶ್ನೆ 10. ಮರುಭೂಮಿಗಿಂತ ಕರಾವಳಿ ಪ್ರದೇಶದಲ್ಲಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವ ವೇಗ ಹೆಚ್ಚು, ಏಕೆ? ವಿವರಿಸಿ. ಉತ್ತರ: ಕರಾವಳಿ ಪ್ರದೇಶಗಳಲ್ಲಿನ ಗಾಳಿಯಲ್ಲಿನ ತೇವಾಂಶದ ಅಂಶವು ಮರುಭೂಮಿಗಳಲ್ಲಿನ ಗಾಳಿಯಲ್ಲಿನ ತೇವಾಂಶಕ್ಕಿಂತ ಹೆಚ್ಚಿರುವುದರಿಂದ ಕರಾವಳಿ ಪ್ರದೇಶಗಳಲ್ಲಿ ತುಕ್ಕು ಹಿಡಿಯುವ ಪ್ರಕ್ರಿಯೆಯು ವೇಗವಾಗಿರುತ್ತದೆ. ಪ್ರಶ್ನೆ 11. ನಾವು ಅಡುಗೆ ಮನೆಯಲ್ಲಿ ಬಳಸುವ ಅನಿಲವನ್ನು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂದರೆ LPG ಗ್ಯಾಸ್ ಎನ್ನುವರು. ಸಿಲಿಂಡರ್ನ ಒಳಗೆ ಅದು ದ್ರವ ರೂಪದಲ್ಲಿರುತ್ತದೆ. ಸಿಲಿಂಡರ್ನಿಂದ ಹೊರಗೆ ಬರುವಾಗ ಅನಿಲವಾಗುತ್ತದೆ. ಬದಲಾವಣೆ ಎ. ನಂತರ ಅದು ಉರಿಯುತ್ತದೆ. ಬದಲಾವಣೆ ಬಿ. ಈ ಬದಲಾವಣೆಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ. ಆಯ್ಕೆಗಳು: ಪ್ರಕ್ರಿಯೆ ಎ ಯು ಒಂದು ರಾಸಾಯನಿಕ ಬದಲಾವಣೆ. ಪ್ರಕ್ರಿಯೆ ಬಿ ಯು ಒಂದು ರಾಸಾಯನಿಕ ಬದಲಾವಣೆ. ಎ ಮತ್ತು ಬಿ ಪ್ರಕ್ರಿಯೆಗಳೆರಡು ರಾಸಾಯನಿಕ ಬದಲಾವಣೆ. ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಲ್ಲ? ಸರಿಯಾದ ಆಯ್ಕೆ 2. ಪ್ರಕ್ರಿಯೆ ಬಿ ಯು ಒಂದು ರಾಸಾಯನಿಕ ಬದಲಾವಣೆ. ಪ್ರಶ್ನೆ 12. ಆ ವಾಯುವಿಕೆ ಬ್ಯಾಕ್ಟೀರಿಯಾವು ಪ್ರಾಣಿ ತ್ಯಾಜ್ಯವನ್ನು ಜೀರ್ಣಿಸಿಕೊಂಡು ಜೈವಿಕ ಅನಿಲವನ್ನು ಉತ್ಪಾದಿಸುತ್ತದೆ. ಬದಲಾವಣೆ ಎ. ಈ ಜೈವಿಕ ಅನಿಲವು ನಂತರ ಇಂಧನವಾಗಿ ಉರಿಯುತ್ತದೆ. ಬದಲಾವಣೆ ಬಿ. ಈ ಬದಲಾವಣೆಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ. ಆಯ್ಕೆಗಳು: ಪ್ರಕ್ರಿಯೆ ಎ ಒಂದು ರಾಸಾಯನಿಕ. ಪ್ರಕ್ರಿಯೆ ಬಿ ಒಂದು ರಾಸಾಯನಿಕ ಬದಲಾವಣೆ. ಎ ಮತ್ತು ಬಿ ಪ್ರಕ್ರಿಯೆಗಳೆರಡು ರಾಸಾಯನಿಕ ಬದಲಾವಣೆಗಳು. ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಲ್ಲ? ಸರಿಯಾದ ಆಯ್ಕೆ 3. ಎ ಮತ್ತು ಬಿ ಪ್ರಕ್ರಿಯೆಗಳೆರಡು ರಾಸಾಯನಿಕ ಬದಲಾವಣೆಗಳು. 7ನೇ ತರಗತಿ ವಿಜ್ಞಾನ ಅಧ್ಯಾಯ 6 ಜೀವಿಗಳಲ್ಲಿ ಉಸಿರಾಟ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಓಟವನ್ನು ಮುಗಿಸಿದ ಕ್ರೀಡಾಳುಗಳ ಶ್ವಾಸಕ್ರಿಯೆಯು ಸಾಮಾನ್ಯ ಶ್ವಾಸಕ್ರಿಯೆಗಿಂತ ವೇಗವಾಗಿ ಮತ್ತು ದೀರ್ಘವಾಗಿ ಇರುತ್ತದೆ, ಏಕೆ? ಉತ್ತರ: ಓಟದ ಸಮಯದಲ್ಲಿ ಕ್ರೀಡಾಪಟುವಿಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿದೆ. ಶಕ್ತಿಯನ್ನು ಬಿಡುಗಡೆ ಮಾಡಲು ಸ್ನಾಯುಗಳಿಗೆ ಹೆಚ್ಚಿನ ಆಕ್ಸಿಜನ್ನ ಅಗತ್ಯವಿದೆ. ಆದ್ದರಿಂದ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಅನ್ನು ತೆಗೆದುಕೊಳ್ಳಲು ಕ್ರೀಡಾಪಟು ವೇಗವಾಗಿ ಮತ್ತು ದೀರ್ಘವಾಗಿ ಉಸಿರಾಡುತ್ತಾನೆ. ಸಾಮಾನ್ಯ ಸ್ಥಿತಿಯಲ್ಲಿ ದೇಹಕ್ಕೆ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರುವುದಿಲ್ಲ, ಹಾಗಾಗಿ ಅವನ ಉಸಿರಾಟ ಕ್ರಿಯೆ ಸಾಮಾನ್ಯವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 2. ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟಗಳ ನಡುವಣ ಸಾಮ್ಯತೆಗಳು ಮತ್ತು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಉತ್ತರ: ಸಾಮ್ಯತೆಗಳು: 2 ಉಸಿರಾಟಗಳು ಜೀವಿಗಳಲ್ಲಿ ನಡೆಯುತ್ತವೆ. 2 ಉಸಿರಾಟಗಳು ಉಪ ಉತ್ಪನ್ನಗಳನ್ನು ಉತ್ಪಾದಿಸುತ್ತವೆ.
ಎರಡರಲ್ಲೂ ಶಕ್ತಿಯನ್ನು ಬಿಡುಗಡೆ ಮಾಡಲು ಆಹಾರವನ್ನು ವಿಭಜಿಸಲಾಗುತ್ತದೆ. ವ್ಯತ್ಯಾಸಗಳು: ಆಕ್ಸಿಜನ್ ಸಹಿತ ಉಸಿರಾಟ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಆಹಾರವನ್ನು ಒಡೆಯುವ ಪ್ರಕ್ರಿಯೆಯಾಗಿದೆ. ಆಕ್ಸಿಜನ್ ರಹಿತ ಉಸಿರಾಟ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಆಹಾರವನ್ನು ಒಡೆಯುವ ಪ್ರಕ್ರಿಯೆಯಾಗಿದೆ. ಆಕ್ಸಿಜನ್ ಸಹಿತ ಉಸಿರಾಟದ ಅಂತಿಮ ಉತ್ಪನ್ನಗಳು CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು H2O ಅಂದರೆ ಆಕ್ಸಿಜನ್. ಆಕ್ಸಿಜನ್ ರಹಿತ ಉಸಿರಾಟದ ಅಂತಿಮ ಉತ್ಪನ್ನಗಳು ಲ್ಯಾಕ್ಟಿಕ್ ಆಮ್ಲ ಅಥವಾ CO2 ಮತ್ತು ಆಲ್ಕೋಹಾಲ್ ಆಗಿರಬಹುದು. ಆಕ್ಸಿಜನ್ ಸಹಿತ ಉಸಿರಾಟ ನಿಧಾನ ಪ್ರಕ್ರಿಯೆ ಆಕ್ಸಿಜನ್ ರಹಿತ ಉಸಿರಾಟ ವೇಗದ ಪ್ರಕ್ರಿಯೆ. ಆಕ್ಸಿಜನ್ ಸಹಿತ ಉಸಿರಾಟ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಆಕ್ಸಿಜನ್ ರಹಿತ ಉಸಿರಾಟ ಕಡಿಮೆ ಪ್ರಮಾಣದ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಆಕ್ಸಿಜನ್ ಸಹಿತ ಉಸಿರಾಟಕ್ಕೆ ಉದಾಹರಣೆಗಳು: ಇದು ಹೆಚ್ಚಿನ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಕಂಡುಬರುತ್ತದೆ. ಆಕ್ಸಿಜನ್ ರಹಿತ ಉಸಿರಾಟಕ್ಕೆ ಉದಾಹರಣೆಗಳು ಈಸ್ಟ್, ಬ್ಯಾಕ್ಟೀರಿಯಾ, ಮಾನವ ಸ್ನಾಯು ಕೋಶಗಳು ಇತ್ಯಾದಿಗಳು. ಪ್ರಶ್ನೆ 3. ಹೆಚ್ಚು ಧೂಳು ತುಂಬಿದ ಗಾಳಿಯನ್ನು ಹೊರತೆಗೆದುಕೊಂಡಾಗ ನಾವು ಸಾಮಾನ್ಯವಾಗಿ ಸೀನುತ್ತೇವೆ ಏಕೆ? ಉತ್ತರ: ಹೆಚ್ಚು ಧೂಳು ತುಂಬಿದ ಗಾಳಿಯಲ್ಲಿ ಅನಪೇಕ್ಷಿತ ಕಣಗಳಿರುತ್ತವೆ. ನಾವು ಗಾಳಿಯನ್ನು ಹೊರತೆಗೆದುಕೊಂಡಾಗ ಈ ಕಣಗಳು ನಾಸಿಕದ ಕುಹರದಲ್ಲಿರುವ ಕೂದಲುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತವೆ. ಕೆಲವೊಮ್ಮೆ ಈ ಕಣಗಳು ನಾಸಿಕದ ಕುಹರದ ಕೂದಲನ್ನು ದಾಟಿ ಮುಂದೆ ಹೋಗುವಾಗ ಅವು ಕುಹರದ ಗೋಡೆಗೆ ಕಿರಿಕಿರಿ ಉಂಟು ಮಾಡುವುದರಿಂದ ನಾವು ಸೀನುತ್ತೇವೆ. ಪ್ರಶ್ನೆ 4. 3 ಪ್ರನಾಳಗಳನ್ನು ತೆಗೆದುಕೊಳ್ಳಿ. ಪ್ರತಿಯೊಂದನ್ನು 4/3 ನೀರಿನಿಂದ ತುಂಬಿಸಿ ಅವುಗಳನ್ನು A, B ಮತ್ತು C ಎಂದು ಗುರುತು ಮಾಡಿ. A ಪ್ರನಾಳದಲ್ಲಿ ಒಂದು ಬಸವನ ಹುಳುವನ್ನು, B ಪ್ರನಾಳದಲ್ಲಿ ಒಂದು ಜಲಸಸ್ಯವನ್ನು ಮತ್ತು C ಪ್ರನಾಳದಲ್ಲಿ ಬಸವನ ಹುಳು ಮತ್ತು ಜಲಸಸ್ಯ ಎರಡನ್ನು ಇಡಿ. ಯಾವ ಪ್ರನಾಳದಲ್ಲಿ CO2 ನ ಸಾಂದ್ರತೆ ಹೆಚ್ಚಾಗುತ್ತದೆ? ಪ್ರನಾಳಗಳು A, B, C ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ಪ್ರನಾಳ A ನಲ್ಲಿರುವ ಬಸವನ ಹುಳುವು O2 ಅಂದರೆ ಆಕ್ಸಿಜನ್ ಅನ್ನು ಒಳಗೆ ತೆಗೆದುಕೊಂಡು ಮತ್ತು CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗೆ ಬಿಟ್ಟು ಉಸಿರಾಡುವ ಜೀವಿ. ಆದ್ದರಿಂದ ಪರೀಕ್ಷಾ ಟ್ಯೂಬ್ A ನಲ್ಲಿ CO2 ನ ಸಾಂದ್ರತೆ ಹೆಚ್ಚಾಗುತ್ತದೆ. ಪ್ರನಾಳ B ಜಲಸಸ್ಯವನ್ನು ಹೊಂದಿರುತ್ತದೆ. ಇದು ಆಹಾರ ಸಂಶ್ಲೇಷಣೆಗಾಗಿ CO2 ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು O2 ಅನ್ನು ಹೊರಬಿಡುತ್ತದೆ. ಆದ್ದರಿಂದ ಪ್ರನಾಳ B ಯಲ್ಲಿ ಹೆಚ್ಚು O2 ಸಾಂದ್ರತೆಯು ಕಂಡುಬರುತ್ತದೆ. ಪ್ರನಾಳ C ಬಸವನ ಹುಳು ಮತ್ತು ಜಲಸಸ್ಯ ಎರಡನ್ನೂ ಹೊಂದಿರುತ್ತದೆ. ಬಸವ ಹುಳುವಿನಿಂದ ಉತ್ಪತ್ತಿಯಾಗುವ CO2 ಅನ್ನು ಜಲಸಸ್ಯವು ಅದರ ಆಹಾರ ಸಂಶ್ಲೇಷಣೆಗಾಗಿ ಬಳಸಿಕೊಳ್ಳುತ್ತದೆ ಮತ್ತು ಜಲಸಸ್ಯವು ಬಿಡುಗಡೆ ಮಾಡಿದ O2 ಅನ್ನು ಬಸವನ ಹುಳು ಉಸಿರಾಟಕ್ಕಾಗಿ ಬಳಸಿಕೊಳ್ಳುತ್ತದೆ. ಆದ್ದರಿಂದ ಪ್ರನಾಳ A CO2 ನ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದೆ. ಪ್ರಶ್ನೆ 5. ಸರಿ ಉತ್ತರವನ್ನು ಗುರುತು ಮಾಡಿ. A. ಜಿರಳೆಗಳಲ್ಲಿ ಗಾಳಿಯು ದೇಹದ ಒಳಪ್ರವೇಶಿಸುವ ಭಾಗ. ಆಯ್ಕೆಗಳು: ಶ್ವಾಸಕೋಶಗಳು, ಕಿವಿರುಗಳು, ಸ್ಪೈರಕಲ್ಗಳು, ಚರ್ಮ. ಸರಿಯಾದ ಆಯ್ಕೆ ಸ್ಪೈರಕಲ್ಗಳು. B. ತೀವ್ರ ವ್ಯಾಯಾಮದ ಸಮಯದಲ್ಲಿ ಇದರ ಸಂಗ್ರಹದಿಂದ ಕಾಲುಗಳಲ್ಲಿ ಸೆಳೆತ ಕಂಡುಬರುವುದು. ಆಯ್ಕೆಗಳು: ಕಾರ್ಬನ್ ಡೈಆಕ್ಸೈಡ್, ಲ್ಯಾಕ್ಟಿಕ್ ಆಮ್ಲ, ಆಲ್ಕೋಹಾಲ್, ನೀರು. ಸರಿಯಾದ ಆಯ್ಕೆ ಲ್ಯಾಕ್ಟಿಕ್ ಆಮ್ಲ. C. ವಿಶ್ರಾಂತಿ ಸ್ಥಿತಿಯಲ್ಲಿರುವ ವಯಸ್ಕ ವ್ಯಕ್ತಿಯಲ್ಲಿ ಪ್ರತಿ ನಿಮಿಷಕ್ಕೆ ಶ್ವಾಸಕ್ರಿಯೆಯ ದರದ ಸಾಮಾನ್ಯ ವ್ಯಾಪ್ತಿ. ಆಯ್ಕೆಗಳು: 9 ರಿಂದ 12, 15 ರಿಂದ 18, 21 ರಿಂದ 24, 30 ರಿಂದ 33. ಸರಿಯಾದ ಆಯ್ಕೆ 15 ರಿಂದ 18. D. ನಿಶ್ವಾಸದ ಸಮಯದಲ್ಲಿ ಪಕ್ಕೆಲುಬುಗಳು. ಆಯ್ಕೆಗಳು: ಹೊರಕ್ಕೆ ಚಲಿಸುತ್ತವೆ, ಕೆಳಕ್ಕೆ ಚಲಿಸುತ್ತವೆ, ಮೇಲಕ್ಕೆ ಚಲಿಸುತ್ತವೆ, ಚಲಿಸುವುದೇ ಇಲ್ಲ. ಸರಿಯಾದ ಆಯ್ಕೆ ಕೆಳಕ್ಕೆ ಚಲಿಸುತ್ತವೆ. ಪ್ರಶ್ನೆ 6. ಕಾಲಂ 1ರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ 2ರಲ್ಲಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಬರೆಯಲಾಗಿದೆ. ಈಸ್ಟ್, ಆಲ್ಕೋಹಾಲ್, ವಪೆ, ಎದೆಯ ಕುಹರ, ಚರ್ಮ, ಎರೆಹುಳು, ಎಲೆಗಳು, ಪತ್ರರಂಧ್ರ, ಮೀನು, ಕಿವಿರುಗಳು, ಕಪ್ಪೆ, ಶ್ವಾಸಕೋಶಗಳು ಮತ್ತು ಚರ್ಮ. ಪ್ರಶ್ನೆ 6 ಮತ್ತೊಮ್ಮೆ ಹೊಂದಿಸಲಾಗಿದೆ, ಗಮನಿಸಿ ಮಕ್ಕಳೇ. ಪ್ರಶ್ನೆ 7. ಹೇಳಿಕೆ ಸರಿ ಇದ್ದರೆ ಸರಿ ಎಂದು, ತಪ್ಪಿದ್ದರೆ ತಪ್ಪು ಎಂದು ಗುರುತಿಸಿ. A. ತೀವ್ರ ವ್ಯಾಯಾಮದ ಸಂದರ್ಭದಲ್ಲಿ ವ್ಯಕ್ತಿಯ ಶ್ವಾಸಕ್ರಿಯೆ ದರ ಕಡಿಮೆಯಾಗುತ್ತದೆ.
ಈ ಹೇಳಿಕೆ ತಪ್ಪಾಗಿದೆ. ಬಿ. ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯನ್ನು ಹಗಲಿನಲ್ಲಿ ಮಾತ್ರ ಮತ್ತು ಉಸಿರಾಟವನ್ನು ರಾತ್ರಿಯಲ್ಲಿ ಮಾತ್ರ ನಡೆಸುತ್ತವೆ. ಈ ಹೇಳಿಕೆ ತಪ್ಪಾಗಿದೆ. ಸಿ. ಕಪ್ಪೆಗಳು ತಮ್ಮ ಚರ್ಮ ಹಾಗೂ ಶ್ವಾಸಕೋಶಗಳ ಮೂಲಕ ಶ್ವಾಸಕ್ರಿಯೆ ನಡೆಸುತ್ತವೆ. ಈ ಹೇಳಿಕೆ ಸರಿಯಾಗಿದೆ. ಡಿ. ಮೀನುಗಳಲ್ಲಿ ಉಸಿರಾಟಕ್ಕಾಗಿ ಶ್ವಾಸಕೋಶಗಳಿವೆ. ಈ ಹೇಳಿಕೆ ತಪ್ಪಾಗಿದೆ. ಇ. ಉಚ್ಛ್ವಾಸದಲ್ಲಿ ಎದೆಯ ಉತ್ಪ್ರೇಕ್ಷೆಯ ಗಾತ್ರ ಹೆಚ್ಚಾಗುತ್ತದೆ. ಈ ಹೇಳಿಕೆ ಸರಿಯಾಗಿದೆ. ಪ್ರಶ್ನೆ 8. ಜೀವಿಗಳ ಉಸಿರಾಟಕ್ಕೆ ಸಂಬಂಧಿಸಿದ ಕೆಲವು ಪದಗಳು ಅಡಗಿಕೊಂಡಿರುವ ಅಕ್ಷರಗಳ ಚೌಕವನ್ನು ಕೆಳಗೆ ಕೊಡಲಾಗಿದೆ. ಆ ಪದಗಳು ಕೆಳಗಿನಿಂದ ಮೇಲಕ್ಕೆ, ಮೇಲಿನಿಂದ ಕೆಳಕ್ಕೆ ಅಥವಾ ಕರ್ಣಗಳಲ್ಲಿ ಹೀಗೆ ಯಾವ ದಿಕ್ಕಿನಲ್ಲಾದರೂ ಇರಬಹುದು. ನಿಮ್ಮ ಶ್ವಾಸಾಂಗ ವ್ಯೂಹಕ್ಕೆ ಸಂಬಂಧಿಸಿದ ಪದಗಳನ್ನು ಕಂಡುಹಿಡಿಯಿರಿ. ಆ ಪದಗಳಿಗೆ ಸಂಬಂಧಿಸಿದ ಸುಳಿವುಗಳನ್ನು ಚೌಕದ ಕೆಳಗೆ ನೀಡಲಾಗಿದೆ. ಚೌಕ ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ಶ್ವಾಸಾಂಗ ವ್ಯೂಹಕ್ಕೆ ಸಂಬಂಧಿಸಿದ ಪದಗಳು ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ಶ್ವಾಸಕೋಶಗಳು, ನಾಸಿಕಾರಂಧ್ರಗಳು, ವಪೆ, ಪಕ್ಕೆಲುಬುಗಳು, ಸ್ಪೈರಕಲ್ಗಳು, ಪತ್ರರಂಧ್ರ, ಜಿರಳೆ, ಶ್ವಾಸನಾಳಗಳು, ಈಸ್ಟ್. ಚೌಕಕ್ಕೆ ಸಂಬಂಧಿಸಿದ ಸುಳಿವು ಮತ್ತು ಉತ್ತರಗಳು. ಎ. ಕೀಟಗಳ ಗಾಳಿ ಕೊಳವೆಗಳು, ಶ್ವಾಸನಾಳಗಳು. ಬಿ. ಎದೆಯ ಹೃತ್ಪೀಕ್ಷೆಯನ್ನಾವರಿಸಿರುವ ಅಸ್ಥಿ ರಚನೆಗಳು, ಪಕ್ಕೆಲುಬುಗಳು. ಸಿ. ಎದೆಯ ಹೃತ್ಪೀಕ್ಷದ ಬುಡದಲ್ಲಿರುವ ಸ್ನಾಯುವಿನ ಆಳ, ವಪೆ. ಡಿ. ಎಲೆಯ ಮೇಲ್ಮೈಯಲ್ಲಿರುವ ಸೂಕ್ಷ್ಮ ರಂಧ್ರಗಳು, ಪತ್ರರಂಧ್ರ. ಇ. ಕೀಟಗಳ ದೇಹದ ಪಾತ್ರದಲ್ಲಿರುವ ಸಣ್ಣ ರಂಧ್ರಗಳು, ಸ್ಪೈರಕಲ್ಸ್. ಎಫ್. ಮಾನವರ ಉಸಿರಾಟದ ಅಂಗಗಳು, ಶ್ವಾಸಕೋಶಗಳು. ಜಿ. ಉಚ್ಛ್ವಾಸದ ಮೂಲಕ ನಾವು ಗಾಳಿಯನ್ನು ಒಳತೆಗೆದುಕೊಳ್ಳುವ ರಂಧ್ರಗಳು, ನಾಸಿಕಾರಂಧ್ರಗಳು. ಎಚ್. ಆಕ್ಸಿಜನ್ ರಹಿತವಾಗಿ ಉಸಿರಾಡುವ ಒಂದು ಜೀವಿ, ಈಸ್ಟ್. ಐ. ಶ್ವಾಸನಾಳ ವ್ಯವಸ್ಥೆ ಹೊಂದಿರುವ ಜೀವಿ, ಜಿರಳೆ. ಪ್ರಶ್ನೆ 9. ಪರ್ವತಾರೋಹಿಗಳು ತಮ್ಮೊಡನೆ ಆಕ್ಸಿಜನ್ ಕೊಂಡೊಯ್ಯುತ್ತಾರೆ ಏಕೆಂದರೆ ಆಯ್ಕೆಗಳು. ಎ. 5 ಕಿಲೋಮೀಟರ್ಗಿಂತ ಹೆಚ್ಚಿನ ಎತ್ತರದಲ್ಲಿ ಗಾಳಿ ಇರುವುದಿಲ್ಲ. ಬಿ. ವ್ಯಕ್ತಿಯೊಬ್ಬನಿಗೆ ಅಲ್ಲಿ ದೊರಕುವ ಗಾಳಿಯ ಪ್ರಮಾಣ ನೆಲದ ಮೇಲೆ ದೊರಕುವುದಕ್ಕಿಂತ ಕಡಿಮೆ. ಸಿ. ನೆಲದ ಮೇಲಿರುವುದಕ್ಕಿಂತ ಗಾಳಿಯ ತಾಪ ಅಲ್ಲಿ ಹೆಚ್ಚಿರುತ್ತದೆ. ಡಿ. ನೆಲದ ಮೇಲಿರುವುದಕ್ಕಿಂತ ಗಾಳಿಯ ಒತ್ತಡ ಅಲ್ಲಿ ಹೆಚ್ಚಿರುತ್ತದೆ. ಸರಿಯಾದ ಆಯ್ಕೆ ಬಿ. ವ್ಯಕ್ತಿಯೊಬ್ಬನಿಗೆ ಅಲ್ಲಿ ದೊರಕುವ ಗಾಳಿಯ ಪ್ರಮಾಣ ನೆಲದ ಮೇಲೆ ದೊರಕುವುದಕ್ಕಿಂತ ಕಡಿಮೆ.